ಕಥೆಯ ಹೆಸರು ದೈವದ ಸುಳಿವು. ಈ ಕಥೆಯನ್ನು ಬರೆದಿರುವಂಥದ್ದು ಅಕ್ಷರ ಕೋಡೆ ಅನ್ನುವಂಥ ವಿದ್ಯಾರ್ಥಿನಿ, 6ನೇ ತರಗತಿ, SVM ಶಾಲೆ, ಇಳಕಲ್, ಬಾಗಲಕೋಟೆ ತಾಲ್ಲೂಕು. ಒಂದು ಚಿಕ್ಕ ಹಳ್ಳಿ ಇತ್ತು. ಅಲ್ಲಿ ಒಬ್ಬ ಪೂಜಾರಿ ಇದ್ದರು. ಅವರು ಮಹಾನ್ ದೈವ ಭಕ್ತರು. ಯಾವಾಗಲೂ ದೇವರ ಧ್ಯಾನ, ಜಪ, ತಪ ಮಾಡ್ತಾ ಕಾಲ ಕಳೀತಾ ಇದ್ದರು. ಆ ಪೂಜಾರಿಯವರಿಗೆ ಒಬ್ಬರು ಮಗಳಿದ್ದರು. ಆ ಮಗಳನ್ನು ಪಕ್ಕದಲ್ಲಿರೋ ಊರಿಗೆ ಮದುವೆ ಮಾಡಿಕೊಟ್ಟಿದ್ರು. ಪಕ್ಕದ ಊರಿನಲ್ಲಿ ಮಗಳನ್ನು ನೋಡಬೇಕು ಅಂತ ಹೋಗಬೇಕು ಅಂದರೆ ಅವರು ಒಂದು ಕಾಡನ್ನು ದಾಟಿ ಹೋಗಬೇಕಾಗಿತ್ತು. ಒಂದು ಸಲ ಮಗಳು ತನ್ನ ತಂದೆಯನ್ನು ಮನೆಗೆ ಬನ್ನಿ ಅಂತ ಕರೆದ್ಲು. ಆಯಿತು ಅಂತ ಮಗಳ ಮನೆಗೆ ಹೊರಟರು ಪೂಜಾರಿಯವರು. ದಾರಿನಲ್ಲಿ ಒಬ್ಬ ಇಸ್ತ್ರಿ ಮಾಡೋವಂಥ ವ್ಯಕ್ತಿ ಸಿಕ್ಕಿ, ಅಯ್ಯೋ ಪೂಜಾರಿಯವರೇ, ಈಗ ಸಮಯ 8 ಗಂಟೆ ಆಗೋಗಿದೆ, ಕತ್ತಲಾಗಿದೆ, ಮುಂದೆ ದೊಡ್ಡ ಕಾಡಿದೆ, ಅಲ್ಲಿ ಕೆಟ್ಟ ಕೆಟ್ಟ ಪ್ರಾಣಿಗಳೆಲ್ಲ ಇವೆ, ಅಲ್ಲಿಗೆ ಯಾಕೆ ಹೋಗ್ತೀರಾ ಈ ಸಮಯದಲ್ಲಿ, ಹೋಗಬೇಡಿ ಅಂತ ಹೇಳ್ದ. ಆಗ ಪೂಜಾರಿಯವರು, ಇಲ್ಲ ದೇವರಿದ್ದಾನೆ, ನನಗೇನೂ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಮುಂದೆ ಹೋದರು. ಸ್ವಲ್ಪ ದೂರ ಹೋದ್ಮೇಲೆ ಅದೇ ಊರಿನಲ್ಲಿ ಒಬ್ಬ ಹಿರಿಯರು ಸಿಕ್ಕಿದರು. ಅವರು ಕೂಡ ಪೂಜಾರಿಯವರಿಗೆ ಹೇಳಿದರು, ತುಂಬ ಹೊತ್ತಾಗಿದೆ ಪೂಜಾರಿಯವರೇ, ಯಾಕೆ ಈ ಸಂದರ್ಭದಲ್ಲಿ ಪಕ್ಕದೂರಿಗೆ ಹೋಗ್ತಾ ಇದ್ದೀರಾ, ಕಾಡಿದೆ, ಕತ್ತಲೆ ಆಗೋಗಿದೆ, ಬೇಡ ಹೋಗಬೇಡಿ, ಬೆಳಗ್ಗೆ ಎದ್ದು ಹೋಗಿ ಅಂತ ಹೇಳಿದರು. ಆದರೆ ಪೂಜಾರಿಯವರು ದೈವ ಭಕ್ತರಲ್ವ, ದೇವರಿದ್ದಾನೆ, ದೇವರು ನನ್ನನ್ನು ಕಾಪಾಡ್ತಾನೆ ಅನ್ನೋ ನಂಬಿಕೆಯಿಂದ, ಇಲ್ಲ ನನಗೆ ದೇವರಿದ್ದಾನೆ, ಏನು ತೊಂದರೆ ಆಗಲ್ಲ ಬಿಡಿ ಅಂತ ಹೇಳಿಬಿಟ್ಟು ಮುಂದೆ ಹೋದರು. ಇನ್ನೂ ಸ್ವಲ್ಪ ದೂರ ಹೋದ್ಮೇಲೆ ಒಬ್ಬ ಕುರಿ ಕಾಯ್ತಕ್ಕಂಥ ಒಬ್ಬ ವ್ಯಕ್ತಿ ಇದ್ದ. ಅವನು ಕೂಡ ಪೂಜಾರಿಯವರಿಗೆ ಎಚ್ಚರಿಕೆ ಕೊಟ್ಟ. ಬೇಡ ಪೂಜಾರಪ್ಪ ಅವರೇ, ಈ ಟೈಮಲ್ಲಿ ಯಾಕೆ ಹೋಗ್ತೀರಾ, ತುಂಬ ಕತ್ತಲಾಗಿದೆ ಅಂತ ಹೇಳ್ದ. ಆದರೂ ಕೂಡ ಪೂಜಾರಪ್ಪ ಅವರು ತಲೆ ಕೆಡಿಸ್ಕೊಳ್ಳಿಲ್ಲ, ದೇವರಿದ್ದಾನೆ ಅಂತ ಹೇಳಿಬಿಟ್ಟು ಮುಂದೆ ಹೋದರು. ಕಾಡನ್ನು ಪ್ರವೇಶ ಮಾಡಿದರು. ಒಂದು ಸ್ವಲ್ಪ ದೂರ ಹೋದ್ಮೇಲೆ ಒಂದು ಸಿಂಹ ಒಬ್ಬ ಮನುಷ್ಯನನ್ನು ಎಳ್ಕೊಂಡು ಹೋಗ್ತಾ ಇತ್ತು. ಆ ದೃಶ್ಯ ಅವ್ರ ಕಣ್ಣಿಗೆ ಬಿತ್ತು. ಆಗಲೂ ಸಹ ಅವರು ಭಯ ಪಡಲಿಲ್ಲ. ಶಿವ ಪರಮಾತ್ಮ ನೀನೇ ಕಾಪಾಡು ಅಂತ ಹೇಳಿಬಿಟ್ಟು ಮುಂದೆ ಹೋದರು. ಆದರೆ ಇನ್ನು ಸ್ವಲ್ಪ ದೂರ ಹೋದ ತಕ್ಷಣ ಒಂದು ಹುಲಿ ಅವರನ್ನು ಅಡ್ಡ ಹಾಕ್ತು. ಇವ್ರಿಗೆ ತಪ್ಪಿಸ್ಕೊಳ್ಳೋಕ್ಕಾಗಲಿಲ್ಲ, ಅವರನ್ನು ತಿಂದು ಹಾಕ್ಬಿಡ್ತು. ತಿಂದ ನಂತರ ಅವರು ಸದಾಕಾಲ ದೈವ ಭಕ್ತಿ, ದೈವ ಧ್ಯಾನದಲ್ಲೇ ಮುಳುಗಿದ್ರಿಂದ ಅವರಿಗೆ ಸ್ವರ್ಗ ಪ್ರಾಪ್ತಿಯಾಯಿತು. ಸ್ವರ್ಗಕ್ಕೆ ಹೋದ ನಂತರ ಅಲ್ಲಿ ಶಿವನನ್ನು ಪ್ರಶ್ನೆ ಮಾಡಿದರು, ಅಲ್ಲ ಪರಮಾತ್ಮ, ನಾನು ಪ್ರತಿನಿತ್ಯ ನಿನಗೆ ಪೂಜೆ ಮಾಡ್ತೀನಿ, ಹೋಮ ಹವನಗಳನ್ನೆಲ್ಲ ಮಾಡ್ತೀನಿ, ಎಷ್ಟು ಭಕ್ತಿಯಿಂದ ನಿನ್ನನ್ನು ಧ್ಯಾನ ಮಾಡ್ತಾ ಇದ್ದೆ, ಆದರೆ ಮುಂದೆ ಒಂದು ಹುಲಿ ಬರುತ್ತೆ, ನನ್ನನ್ನು ತಿನ್ನುತ್ತೆ ಅಂತ ಒಂದು ಸುಳಿವು ಕೂಡ ಕೊಡಲಿಲ್ವಲ್ಲ ನೀನು, ಯಾಕೆ ಅಂತ ಕೇಳ್ತಾರೆ. ಆಗ ಈಶ್ವರ ಹೇಳ್ತಾರೆ, ಇಲ್ಲ ಭಕ್ತ, ನಾನು ನಿನಗೆ 4 ಸಲ ಸುಳಿವು ಕೊಟ್ಟೆ, ಆದರೆ ನೀನು ನನ್ನ ಮೇಲಿನ ನಂಬಿಕೆಯಿಂದ ನೀನು ಸುಳಿವೇ ಕೊಟ್ಟಿಲ್ಲ ಅಂತ ಹೇಳ್ತಾ ಇದೀಯಾ ಅಂತ ಹೇಳಿದರು. ಆಗ ಮತ್ತೆ ಪೂಜಾರಿ ಹೇಳಿದರು, ಇಲ್ಲ, ನೀನು ನನಗೊಂದು ಸುಳಿವು ಕೂಡ ಕೊಡಲಿಲ್ಲ ಅಂತ ವಾದ ಮಾಡಿದರು. ಆಗ ಈಶ್ವರ ಹೇಳ್ತಾರೆ, ಇಲ್ಲ, ನಾನು ನಿನಗೆ 4 ಸಲ ಸುಳಿವು ಕೊಟ್ಟೆ. ಮೊದಲನೇ ಸಲ ಇಸ್ತ್ರಿ ಮಾಡುವವನ ರೂಪದಲ್ಲಿ ಬಂದು ನಿನಗೆ ಹೇಳಿದೆ, ಹೋಗಬೇಡ ಕಾಡೊಳಕ್ಕೆ ಅಂತ ಹೇಳಿದೆ, ನೀವು ಕೇಳಲಿಲ್ಲ. ಮತ್ತು ಒಬ್ಬ ವಯಸ್ಸಾದ ಹಿರಿಯ ವ್ಯಕ್ತಿಯ ರೂಪದಲ್ಲಿ ಬಂದೆ ನಾನು, ನಿನಗೆ ಹೇಳಿದೆ, ಆದರೂ ನೀವು ಕೇಳಲಿಲ್ಲ. ಕುರಿ ಕಾಯೋನ ರೂಪದಲ್ಲಿ ಬಂದು ನಿನಗೆ ಹೇಳಿದೆ, ಆದರೂ ನೀವು ಕೇಳಲಿಲ್ಲ, ಕಾಡೊಳಕ್ಕೆ ಹೋದ್ರಿ. ಕೊನೆಯದಾಗಿ ಪ್ರಯತ್ನ ಮಾಡೋಣ ಅಂತ ಸಿಂಹದ ರೂಪದಲ್ಲಿ ಬಂದೆ, ಮನುಷ್ಯನನ್ನು ಎಳ್ಕೊಂಡು ಹೋಗ್ತಾ ಇರೋ ರೀತಿ ನಿನಗೆ ತೋರಿಸ್ದೆ, ಆದರೂ ಕೂಡ ನೀವು ನನ್ನ ಸುಳಿವನ್ನು ಅರ್ಥ ಮಾಡಿಕೊಳ್ಳದೆ ಮುಂದಕ್ಕೆ ಹೋದ್ರಿ. ಪರಿಣಾಮ ಏನಾಯಿತು, ಹುಲಿಯ ಕೈಗೆ ಸಿಕ್ಕಿದ್ರಿ, ಇಲ್ಲಿಗೆ ಬಂದ್ರಿ. ಇದರಲ್ಲಿ ನನ್ನ ತಪ್ಪೇನಿದೆ, ನಾನು ನಿಮಗೆ ಸುಳಿವು ಕೊಟ್ಟನಲ್ವಾ ಅಂತ ಈಶ್ವರ ಕೇಳಿದರು. ಆಗ ಪೂಜಾರಿಯವರಿಗೆ ಅರ್ಥ ಆಯಿತು, ನಾನು ತಪ್ಪು ಮಾಡಿದೆ. ಆದ್ದರಿಂದ ದೇವರನ್ನು ಅವ್ರು ಕೇಳಿದರು, ನನ್ನನ್ನು ದಯವಿಟ್ಟು ಕ್ಷಮಿಸಿ ಅಂತ ಕೇಳಿದರು. ದೇವರು ಸಂತೋಷದಿಂದ ಅವರನ್ನು ಆಶೀರ್ವಾದ ಮಾಡ್ದ. ಈ ಕತೆ
ನಮ್ಗೆ ಏನು ತಿಳಿಸುತ್ತೆ? ಹಾಗಾದರೆ ದೇವರು ನಮ್ಮನ್ನು ಕಾಪಾಡೋದಕ್ಕೆ ಯಾವತ್ತೂ ನೇರವಾಗಿ ಇಳಿದು ಬರೋದಿಲ್ಲ. ಬೇರೆ ಬೇರೆ ರೂಪಗಳಲ್ಲಿ ಅವರು ನಮ್ಮ ಕಣ್ಣು ಮುಂದೆ ಬರ್ತಾರೆ, ಬೇರೆ ಬೇರೆ ರೀತಿ ನಮಗೆ ಸುಳುವನ್ನು ಕೊಡ್ತಾರೆ. ನಾವು ಎಲ್ಲಾದರೂ ಹೊರಟ್ರೆ ಏನು ಹೇಳ್ತೀವಿ? ಯಾರಾದರೂ ಹೋಗಬೇಡ, ಈಗ ಯಾಕೆ ಹೋಗ್ತೀಯಾ, ಈ ರೀತಿ ಎಲ್ಲ ಕೇಳಿದಾಗ ನಾವು ಏನು ಹೇಳ್ತೀವಿ? ಯಾಕೆ ಅಡ್ಡಬಾಯಿ ಹಾಕ್ತೀಯಾ? ಎಲ್ಲಾದರೂ ಒಳ್ಳೆ ಕೆಲಸಕ್ಕೆ ಹೊರಟಾಗ ಅಡ್ಡಬಾಯಿ ಹಾಕಬೇಡ ಅಂತ ಹೇಳ್ತೀವಿ. ಆದರೆ ಎಲ್ಲ ಸಂದರ್ಭಗಳಲ್ಲೂ ಅದು ಅಡ್ಡಬಾಯಿ ಅಂತ ಅನ್ನಿಸ್ಕೊಳ್ಳೋದಿಲ್ಲ, ನಮ್ಮ ಒಳ್ಳೆಯದಕ್ಕೆ ಆಗಿರುತ್ತೆ. ನಾವು ಸ್ವಲ್ಪ ಹೇಳಿದವರ ಮಾತನ್ನು ಯೋಚನೆ ಮಾಡಿ ಮುಂದುವರಿಬೇಕು ಅನ್ನೋದನ್ನು ಈ ಕತೆ ತಿಳಿಸ್ಕೊಡುತ್ತೆ.